ಮಾವಿನಕಾಯಿ ಚಟ್ನಿ ಮತ್ತು ಅನ್ನ ರೈಸು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿರಿ ಮಾವಿನಕಾಯಿ ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ಯಾವ ಥರ ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ಅಭಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಏನಂದರೆ ಇವತ್ತು ಮಾವಿನಕಾಯಿ ಚಟ್ನಿ ಮತ್ತು ಅನ್ನ ರೈಸು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿರಿ ಮಾವಿನಕಾಯಿ ಚಟ್ನಿ ಯಾವ ಥರ ಮಾಡೋದಂತ ನೋಡಿ ತೋರಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ ಬೆಳ್ಳುಳ್ಳಿ, ಕುಟಾಣಿ ಅಂದರೆ ಹುರಿದ್ಕಡಲೆ ಮತ್ತು ಕಡಲೆ ಬೀಜ, ಹಸಿ ಮೆಣ್ಸಿನ್ಕಾಯಿನ ಹುರ್ಕೊಂಬಿಟ್ಟು ಮತ್ತು ಬ್ಯಾಡಗೆ ಮೆಣ್ಸಿನ್ಕಾಯಿನ ಹುರ್ಕೊಂಡು ತೊಗೋಬೇಕು. ಮತ್ತು ಕೊಬ್ಬರಿ, ಕಾಯಿ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಇರೋಲ್ಲ, ಕೊಬ್ಬರಿ ತೊಗೋಬೇಕು. ಮತ್ತು ಒಂದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಅಂಥ ಮಾವಿನಕಾಯಿ ಸ್ವಲ್ಪ ದೋಬೆಗೆ ಬಂದಿರಬೇಕು. ಮತ್ತು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಬೇಕು. ಆಮೇಲೆ ಮತ್ತು ಒಗ್ಗರಣೆಗೆ ಬ್ಯಾಡಗೆ ಮೆಣ್ಸಿನ್ಕಾಯಿ, ಕರಿಬೇವು, ನೀರುಳ್ಳಿ ಮಿಕ್ಸಿಗೆ ಹಾಕಬೇಕಾದ್ರೆ ಎಲ್ಲ ಮಿಕ್ಸಿ ಮಾಡ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಬಿಟ್ಟು ಮಿಕ್ಸಿ ಮಾಡಿಕೊಂಡು, ಆಮೇಲೆ ಯಾಕಂದರೆ ಇದು ರೊಟ್ಟಿಗೂ ಚಪಾತಿಗೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸ್ವಲ್ಪ ಅರ್ಧ ಮಿಕ್ಸಿ ಮಾಡ್ಕೊಂಡ್ಮೇಲೆ ಕೊತ್ತಂಬರಿ ಮತ್ತು ಪುದೀನ ಹಾಕಿ ಚೆನ್ನಾಗಿ ಅದೊಂದು ಮಿಕ್ಸಿ ಆದಮೇಲೆ ಲಾಸ್ಟಿಗೆ ಮಾವಿನಕಾಯಿ ಪೀಸ್ ಮಾಡಿಟ್ಕೊಂಡಿರ್ತೀವಲ್ಲ, ಸಿಪ್ಪೆ ತೆಗ್ದಿರೋಂಥ ಮಾವಿನಕಾಯಿನ ತೊಳೆದ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಫಸ್ಟಿಗೆ ಹಾಕಿದ್ರೆ ಏನಾಗುತ್ತೆ ಅಂತ ಅಂದರೆ ಅದು ತುಂಬ ಹುಳಿ ಇರೋದ್ರಿಂದ ಬೇಗ ಮಿಕ್ಸಿ ಆಗಲ್ಲ. ಲಾಸ್ಟಿಗೆ ಹಾಕ್ಕೊಂಡ್ರೆ ಅದು ಬೇಗ ಆಗುತ್ತೆ. ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ. ಚಟ್ನಿಗೆ ಒಗ್ಗರಣೆ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬ ಇನ್ನೂ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಒಂದು ಬಾಣಲೆಯಲ್ಲಿ ಎಣ್ಣೆ ಇಟ್ಕೊಬಿಟ್ಟು ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೋಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ, ಮತ್ತು ಆಮೇಲೆ ಸಾಸಿವೆ, ಜೀರಿಗೆ ಹಾಕೋದು. ನಾನು ಜೀರಿಗೆ ಹಾಕಲ್ಲ, ಆಪ್ಷನಲ್, ಬೇಕಂದರೆ ಹಾಕ್ಕೋಬೋದು, ಬೇಡ ಅಂದರೆ ಇಲ್ಲ. ನಾನು ಬೇಗ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಜೀರಿಗೆನ ಹಾಕ್ಕೊಂಡಿಲ್ಲ, ಆದರೂ ಓಕೆ, ಚೆನ್ನಾಗಿರುತ್ತೆ. ಸಾಸಿವೆ ಹಾಕ್ಕೊಂಬಿಟ್ಟು ಮೆಣಸಿನ್ಕಾಯಿ, ಅದೇ ಇದು ಬ್ಯಾಡಗೆ ಮೆಣಸಿನ್ಕಾಯಿ ಅಂತ ಹೇಳಿದ್ನಲ್ಲ, ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು, ಕರಿಬೇವು ಹಾಕ್ಕೊಂಡು, ನೀರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೋಬೇಕು. ಮಿಕ್ಸಿ ಮಾಡ್ತಿರ್ಬೇಕು ಅಂತ ಹೇಳ್ತಾ ಇದ್ದೀನಿ. ಒಗ್ಗರಣೆ ಹಾಕ್ಕೊಂಡ್ಮೇಲೆ ನೋಡಿ, ಒಗ್ಗರಣೆ ಲೈಟ್ ಅಂದರೆ ಅದು ಒಗ್ಗರಣೆನೂ ಜಾಸ್ತಿ ಈರುಳ್ಳಿ ಅದೆಲ್ಲ ಬೇಯಿಸಬಾರ್ದು, ಸ್ವಲ್ಪ ಹಾಗೆ ಬಾಯಿಗೆ ಸಿಗಬೇಕು, ಹಾಗಾದರೆ ತುಂಬ ಟೇಸ್ಟಿಯಾಗಿರುತ್ತೆ. ಅದನ್ನೆಲ್ಲ ಆದಮೇಲೆ ಒಗ್ಗರಣೆನ ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬೌಲಲ್ಲಿ ಹಾಕ್ಕೊಂಬಿಟ್ಟು, ಪಾತ್ರೆಯಲ್ಲಿ ಆಯಿತು, ಯಾವುದ್ರಲ್ಲಿರುತ್ತೋ ಅದ್ರಲ್ಲಿ ಹಾಕ್ಕೋಬೇಕು. ಅಂದರೆ ಮಿಕ್ಸಿ ಜಾರಲ್ಲೇ ಬಿಡೋ ಹಾಗಿಲ್ಲ, ಆದರೆ ಅದು ಅಷ್ಟೊಂದು ಒಗ್ಗರಣೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ. ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ನೋಡಿ, ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಬೌಲ್ಗೆ, ನೋಡಿ ಈ ಥರ ಬರುತ್ತೆ, ಒಂದು ಬೌಲ್ಗೆ ಸರ್ವ್ ಮಾಡ್ಕೋಬೇಕು. ಸರ್ವ್ ಮಾಡ್ಕೊಂಡು ಅದಕ್ಕೆ ಒಂದು ಡೆಕೋರೇಟ್ ಮಾಡಿದ್ದೀನಿ. ಕೊತ್ತಂಬರಿ, ಪುದೀನ ಇಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಚಟ್ನಿ ಯಾವ ಥರ ರೆಡಿ ಆಯಿತು ಅಂತ. ತುಂಬ ಟೇಸ್ಟಿಯಾಗಿ ಬಂದಿದೆ ಚಟ್ನಿ ಮಾತ್ರ. ಸರಿ ಫ್ರೆಂಡ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.